ಇಲ್ಲೊಬ್ಬ ಭೂಪ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡ್ಕೋತಾನೆ, ಪ್ರೀತಿಸ್ತಾನೆ, ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಮನೆಗೆ ಬಂದು ಟೀ ಮಾಡುವಷ್ಟರಲ್ಲಿ ಅರ್ಧ ಕೆಜಿ ಚಿನ್ನವನ್ನು ಕದೀತಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗ್ತಾಳೆ ಯುವತಿಯೊಬ್ಬಳು, ಪ್ರೀತಿಸ್ತಾನೆ, ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಮನೆಗೆ ಬಂದು ಟೀ ಮಾಡುವಷ್ಟರಲ್ಲಿ ಅರ್ಧ ಕೆಜಿ ಚಿನ್ನವನ್ನು ಕದೀತಾನೆ. ಪ್ರಿಯತಮೆ ಮನೆಯಲ್ಲಿ ಅರ್ಧ ಕೆಜಿ ಚಿನ್ನ ಕದ್ದಿದ್ದ ಆರೋಪಿಯನ್ನು ಈಗ ಪೊಲೀಸರು ಲಾಕ್ ಮಾಡಿದ್ದಾರೆ. ಜ್ಞಾನಭಾರತಿ ಠಾಣೆ ಪೊಲೀಸರು ಜನಾರ್ದನ ಅಲಿಯಾಸ್ ಸಿದ್ಧಾರ್ಥ್ ವೀರ್ ಈತನನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ನೋಡಿ, ಮೋಸ ಯಾವ ರೂಪದಲ್ಲಿ ಬೇಕಾದರೂ ಮಾಡ್ಬೋದು. ಪ್ರೀತಿ ಪ್ರೇಮ ಅಂತ ಹೇಳಿಕೊಂಡು ಕೂಡ ದೋಖಾ ಮಾಡೋರು ತುಂಬ ಜನ ಹುಟ್ಕೊಂಡಿದ್ದಾರೆ. ಬಿ ಕೇರ್ಫುಲ್. ಜನ ಬ್ಲೈಂಡಾಗಿ ನಂಬಾರ್ದು ಯಾರನ್ನೂ ಕೂಡ. ನಂಬಿ ಆತನ ಪೂರ್ವಾಪರಗಳನ್ನು ತಿಳ್ಕೊಳ್ದೇ ಸೀದಾ ಆತನನ್ನು ಕರ್ಕೊಂಡು ಮನೆಗೆ ಬರೋದು, ಅವನ ಉದ್ದೇಶನೇ ಇದಾಗಿರುತ್ತೆ. ಕಳ್ಳತನ ಮಾಡೋದೇ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಜನಾರ್ದನ ಅಲಿಯಾಸ್ ಸಿದ್ಧಾರ್ಥ ವೀರ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಈತ ಸಿನಿಮಾ ಸ್ಟೈಲ್ನಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡ್ತಾನೆ. ಬಿಸ್ನೆಸ್ಮನ್ ಅಂತ ಬಿಲ್ಡಪ್ ಕೊಡ್ತಾನೆ ಈ ಜನಾರ್ದನ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕು ಅಂತ ಆಕೆ ಹತ್ರ ಒಂದು 7-8 ಲಕ್ಷ ರೂಪಾಯಿ ದುಡ್ಡನ್ನು ಕಿತ್ತಿದ್ದಂತೆ. ಮನೆಗೆ ಬಂದಾಗ ಕೈ ಚಳಕ ತೋರಿಸಿ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದ. ಯುವತಿಗೆ ಆಕೆಯ ತಾಯಿ ಚಿನ್ನಾಭರಣದ ಬಗ್ಗೆ ಕೇಳಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ದೂರಿನ ಅನ್ವಯ ಆರೋಪಿಯನ್ನು ಬಂಧಿಸಿದ್ದಾರೆ ಜ್ಞಾನಭಾರತಿ ಪೊಲೀಸರು. ಬಟ್ ಪುಣ್ಯ ಸಿಕ್ಕಾಕೊಂಡಿದ್ದಾನೆ. ತುಂಬ ಜನ ಏನು ಮಾಡ್ತಾರೆ, ಈ ಥರ ದೊಡ್ಡ ಮೊತ್ತ ಮತ್ತು ಚಿನ್ನವನ್ನು ಕದ್ದಾಗ ಎಸ್ಕೇಪ್ ಆಗಿಬಿಡ್ತಾರೆ, ಇರೋದೇ ಇಲ್ಲ ಬೆಂಗಳೂರಿನಲ್ಲಿ. ಆದರೂ ಜ್ಞಾನಭಾರತಿ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ರಿಕವರಿ ಏನೇನಾಗಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಅವನು ಕದ್ದಿರತಕ್ಕಂಥ ಅರ್ಧ ಕೆಜಿ ಚಿನ್ನ ಮತ್ತು ಆ ದುಡ್ಡು ಎಲ್ಲ ಸಿಕ್ಕಿದೆಯಾ ಏನು ಎತ್ತ ಅಂತ. ಬಟ್ ಈತನ ಪೂರ್ವಾಪರವನ್ನು ಕೂಡ ತಿಳ್ಕೊಬೇಕು, ಇವನು ಯಾರು ಏನು ಎತ್ತ ಅಂತ. ಯಾಕೆಂದರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಜೊತೆಗಿದ್ದವರೇ ದೋಖಾ ಮಾಡ್ತಾರೆ, ನಂಬಿದವರೇ ದೋಖಾ ಮಾಡ್ತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಈತ ಅರೆಸ್ಟ್ ಆಗಿದ್ದಾನೆ.